ಬಾಗಲಕೋಟೆ ಜಿಲ್ಲೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಿಹುನಗುಂದ ವತಿಯಿಂದ ದಿನಾಂಕ ಆಗಸ್ಟ್ 8, 2024 ರಂದು ಮುಂಜಾನೆ 11 ಗಂಟೆಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹುನಗುಂದದ ಸಭಾಂಗಣದಲ್ಲಿ ಹುನಗುಂದ ತಾಲೂಕಿನ ಸ್ವಸಹಾಯ ಸಂಘದ ಸದಸ್ಯರ ಮಕ್ಕಳು ವೃತ್ತಿ ಶಿಕ್ಷಣ ಪಡೆಯುತ್ತಿರುವ 114 ವಿದ್ಯಾರ್ಥಿಗಳಿಗೆ ಹಾಗೂ ಹೊಸದಾಗಿ ಮಂಜೂರಾಗಿರುವ ಮಕ್ಕಳಿಗೆ ಸುಜ್ಞಾನ ನಿಧಿ ಶಿಷ್ಯ ವೇತನ ಹಾಗೂ ತಾಲೂಕಿನ 5 ಶಾಲೆಗಳಿಗೆ ಜ್ಞಾನದೀಪ ಶಿಕ್ಷಕರ ಮಂಜೂರಾತಿ ಪತ್ರ ವಿತರಣಾ ಸಮಾರಂಭವು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರ ನೇತೃತ್ವದಲ್ಲಿ ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದ ಸುರೇಶ್ ಎಚ್ ಅಧ್ಯಕ್ಷತೆಯಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಟ್ರಸ್ಟಿನ ಯೋಜನಾಧಿಕಾರಿಗಳಾದ ಸಂತೋಷರು ಸ್ವಾಗತ ಮತ್ತು ಪ್ರಾಸ್ತಾವಿಕ ಪರ ಹಾಗೂ ಕ್ಷೇತ್ರದ ಶಾಸಕರು ಉದ್ಘಾಟನೆ ಪರ ಮತ್ತು ಟ್ರಸ್ಟಿನ ಪ್ರಾದೇಶಿಕ ನಿರ್ದೇಶಕರಾದ ಜಚಂದ್ರಶೇಖರ ಮತ್ತು ಜಿಲ್ಲಾ ನಿರ್ದೇಶಕರಾದ ಚನ್ನಕೇಶವರು ಅತಿಥಿಗಳ ಪರ ಮಾತುಗಳನ್ನಾಡಿ ಸಂಸ್ಥೆಯು 1982 ರಲ್ಲಿ ಸ್ಥಾಪನೆಗೊಂಡು ಈವರೆಗೆ ಸಾಧನೆಗೈದ ಅನೇಕ ಅಭಿವೃದ್ಧಿ ಯೋಜನೆಗಳ ಇತಿಹಾಸ ಸ್ಮರಿಸುತ್ತಾ ಮಹಿಳೆಯ ಬಲೆಯಲ್ಲ ಸಬಲೆ ಎಂದು ಇಡೀ ರಾಜ್ಯಕ್ಕೆ ತೋರಿಸಿಕೊಟ್ಟಿರುವ ಮತ್ತು ಸರ್ಕಾರ ಮಾಡುವ ಕೆಲಸವನ್ನು ಅದು ಧರ್ಮಸ್ಥಳ ಸಂಸ್ಥೆ ಮಾಡಿದ್ದು ಅತಿ ಹೆಮ್ಮೆಯ ಮತ್ತು ಸಂತೋಷದಾಯಕೆಂದು ಮೆಚ್ಚುಗೆ ಮಾತುಗಳು ಪ್ರಸ್ತಾಪವಾದವು. ವಿಶೇಷವಾಗಿ ಶಾಸಕರು ಸಮಾಜಮುಖಿ ಸೇವೆ ನೀಡುತ್ತಿರುವ ಸಂಸ್ಥೆಯೊಂದಿಗೆ ಸದಾ ಜೊತೆಯಾಗಿರುವ ಭರವಸೆ ನೀಡಿದರು. ನಂತರ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದಿಂದ ಬಸವ ಬೆಳಕು ಯೋಜನೆ ಅಡಿ ಮತ್ತು ವಿದೇಶ ವಿಕಾಸ ಯೋಜನೆ ಅಡಿ ದೂರೆಯುವ ಹಾಗೂ ಹಿಂದುಳಿದ ಬಡ ವಿದ್ಯಾರ್ಥಿಗಳಿಗೆ ದೇವರಾಜು ಆಸು ಡಾಕ್ಟರ್ ಬಾಬಾ ಸಾಹೇಬರ ನಿಗಮ ಸೇರಿತರೆ ನಿಗಮಗಳಿಂದ ಸಿಗುವ ಸೌಲಭ್ಯ ಸದುಪಯೋಗ ಪಡೆಯುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ನಂತರ ಅಧ್ಯಕ್ಷತೆ ವಹಿಸಿದ ಪ್ರಾಂಶುಪಾಲರಾದ ಡಾಕ್ಟರ್ ಸುರೇಶ್ ಎಚ್ ಮಾತನಾಡಿ ವಿಶೇಷವಾಗಿ ಗ್ರಾಮೀಣ ಮಟ್ಟದಲ್ಲಿರುವ ಏಕೋಪಾಧ್ಯಾಯ ಶಾಲೆಗಳನ್ನು ಗುರುತಿಸಿ 5 ಜನಜ್ಞಾನದೀಪ ಶಿಕ್ಷಕರನ್ನು ಆಯ್ಕೆ ಮಾಡಿದ್ದು ಮತ್ತು ತಾಲೂಕಿನಲ್ಲಿ 114 ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ ಶಿಷ್ಯ ವೇತನ ನೀಡಿರುವುದು ಶ್ಲಾಘನೀಯ ಎಂದು ಬಣ್ಣಿಸಿದರು. ಕಾರ್ಯಕ್ರಮದ ವೇದಿಕೆಯನ್ನು ಟ್ರಸ್ಟಿನ ಸಹಾಯಕ ಯೋಜನಾಧಿಕಾರಿಗಳಾದ ಅರುಣಕುಮಾರ ಮಠಪತಿ ಆನಂದ್ ಪಡಸಲಗಿರು ವೇದಿಕೆ ಹಂಚಿಕೊಂಡರೆ ತಾಲೂಕಿನ ಸ್ವಸಹಾಯ ಸಂಘದ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಕರಡಿರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಹುದ್ದೆ ಸಮಾಜ ಸೇವೆಗೆ ಅವ್ರನ್ನ ತೊಡಗಿಸಿಕೊಳ್ಳಿರುವಂಥ ದಾರಿ ಮಾತ್ರ. ಆದರೆ ಅವರು ಕ್ಷೇತ್ರದ ಕಾರ್ಯಕ್ರಮ ಕೊಡುವಂಥ ಗೌರವ ಅವರ ವೈಯಕ್ತಿಕ ವ್ಯವಸ್ಥೆಗಳಿಗೆ ಮತ್ತು ಸಂಸ್ಥೆಗಿರುವಂಥ ಪ್ರೀತಿಯನ್ನು ಇಲ್ಲಿ ಗುರುತಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಯಾವುದೇ ಒಳ್ಳೆಯ ಕಾರ್ಯಕ್ರಮ ಮಾಡುವಾಗ ನಾವು ಅವರಲ್ಲಿ ಪ್ರಸ್ತಾಪ ಮಾಡಿದರೆ ನೀವು ಅದನ್ನ ಮಾಡಿ ಚೆನ್ನಾಗಿದೆ, ಅದು ಸಮಾಜಕ್ಕೆ ಉಪಯೋಗ ಆಗ್ತದೆ, ನಮ್ಮ ತಾಲೂಕಿಗೆ ಏನಾದರೂ ಒಳ್ಳೇದಾಗ್ಬೋದು ಅನ್ನೋ ಕಲ್ಪನೆ ಇಟ್ಕೊಂಡು ನಮ್ಮ ಜೊತೆ ಚರ್ಚೆಯನ್ನು ಮಾಡ್ತಾರೆ. ಆ ದೃಷ್ಟಿಯಲ್ಲಿ ಇವತ್ತಿನ ಕಾರ್ಯಕ್ರಮ ಬಗ್ಗೆ ನಾನು ಹೇಳಲಿಕ್ಕೆ ಹೋದರೆ ಸುಜ್ಞಾನ ನಿಧಿ ಶಿಷ್ಯ ವೇತನ ಎನ್ನುವಂಥದ್ದು ಸರ್ ವೃತ್ತಿ ಶಿಕ್ಷಣ ಮಾಡುವವರಿಗೆ ಮಾತ್ರ, ಅಂದರೆ ಉದ್ಯೋಗ ಆಧಾರಿತ ಕೋರ್ಸನ್ನು ಯಾರು ಮಾಡ್ತಾರೋ ಅವರಿಗೆ ಮಾತ್ರ ಮಾಡುವಂಥದ್ದು. ಈ ವರ್ಷಕ್ಕೆ ನನ್ನ ತಾಲೂಕಲ್ಲಿ 114 ಜನ ವಿದ್ಯಾರ್ಥಿಗಳಿಗೆ ಮಂಜೂರಾತಿ 2 ತಾಲೂಕು ಸೇರಿ ಇದುವರೆಗೆ ಒಟ್ಟು 323 ಜನರು, ಸುಮಾರು 7 ವರ್ಷಗಳ ಅವಧಿಯಲ್ಲಿ 323 ಜನರು ಈ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ಳುವಂಥ ಅರ್ಹತೆಯನ್ನು ಪಡ್ಕೊಳ್ಳುವಂಥ ಕುಟುಂಬ ನಮ್ಮ 2 ತಾಲೂಕಲ್ಲಿ ಗುರುತಿಸಿಕೊಂಡಿದ್ದೇವೆ. ಸುಮಾರು ನಿನ್ನೆವರೆಗೆ 35 ಲಕ್ಷ, ಅದರಲ್ಲಿ 3 ವರ್ಷದ ಒಳಸಾದ್ರೆ ತಿಂಗಳಿಗೆ 1,000 ರೂಪಾಯಿ ಅವರ ವಿದ್ಯಾರ್ಥಿಗೆ ಬರುವಂತ ಕೆಲಸವನ್ನ ಧರ್ಮಸ್ಥಳ ಸಂಸ್ಥೆ ಪೂಜ್ಯರು ನಮಗೆ ಕೊಟ್ಟಿದ್ದಾರೆ. ಅದನ್ನ ಪಡ್ಕೊಂಡು ಎಷ್ಟೋ ಕಷ್ಟ ಆಗಿದ್ದವ್ರು, ನಾನು ಒಂದೊಂದು ಮನೆಗೆ ಹೋಗಿದೆ, ನನ್ನ ಮಗ MBBS ಮಾಡ್ತಾನೆ ಸರ್, ತಾಯಿ ಅಮ್ಮ ನಿಮ್ಮ ಮನೆ ಇಷ್ಟು ಕಷ್ಟ ಇದೆ, ಮಗನಿಗೆ ಆ ಶಿಕ್ಷಣ ಕೊಡಬೇಕೆನ್ನುವ ಕಲ್ಪನೆ ನಿಮ್ಗೆ ಹೇಗೆ ಬಂದಿದೆ? ಇದನ್ನು ನಾನು ಆಯ್ಕೆ ಮಾಡಲಿಲ್ಲ, ನನ್ನ ಮಗ ಆಯ್ಕೆ ಮಾಡಿದ್ದಾನೆ. ಮಗ ಆಯ್ಕೆ ಮಾಡಿ ನನ್ನ ಹತ್ರ ಚರ್ಚೆ ಮಾಡಿದ್ರೆ ನಾವು ಅವ್ರ ಜೊತೆ ಹೋಗಿದ್ದೇವೆ ಸರ್. ತಂದೆ ತಾಯಿ ಇಬ್ಬರು ಹೆಬ್ಬೆಟ್ಟು, ಆದ್ರೆ ಮಗನ ಜೊತೆ ಬೆಂಬಲ. ಇವತ್ತು ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಬಹುತೇಕ ನಾನು ಹಲವಾರು ಒಂದು ಭಕ್ತಿ ಒಂದು ಮಂಜುನಾಥ ಸ್ವಾಮಿ ಮೇಲೆ ಮತ್ತು ವಿಶೇಷವಾದ ಪ್ರೀತಿ ಗೌರವ ಅಂದರೆ ವೀರೇಂದ್ರ ಹೆಗ್ಗಡೆ. ಯಾಕಂದರೆ ಅವರು ಈ ರಾಜ್ಯದಲ್ಲಿ ಬಹುತೇಕ ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಯಾವ ಮಹಿಳೆ ಕೂಡ ಅಬಲೆ ಅಲ್ಲ, ಮಹಿಳೆಯರು ಕೂಡ ಸಬಲಿಯರು ಅನ್ನೋದನ್ನು ಈ ರಾಜ್ಯಕ್ಕೆ ತೋರಿಸ್ಕೊಟ್ಟುವಂಥ ಸಂಸ್ಥೆಗಳು ಯಾವುದಾದ್ರೂ ಆಗಿದ್ದರೆ ಅದು ಸುಕ್ಷೇತ್ರ ಧರ್ಮಸ್ಥಳ. ಇವತ್ತು ಗ್ರಾಮೀಣ ಮಟ್ಟದಿಂದ ಹಿಡಿದು ಎಲ್ಲ ರಂಗದಲ್ಲಿ ಅದು ಇವತ್ತು ಧಾರ್ಮಿಕ ಕ್ಷೇತ್ರ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಸಾಮಾಜಿಕ ಕ್ಷೇತ್ರದಲ್ಲಿ ವಿಶೇಷವಾಗಿ ಎಲ್ಲರನ್ನ ಗುರುತಿಸುವಂಥ ಕೆಲಸ ಇವತ್ತು ನೋಡಿ. ವಿಶೇಷವಾಗಿ ನಮ್ಮ ಶಿಕ್ಷಕರಿಗೆ ವಿಶೇಷವಾದ ಈ ಯೋಜನೆಯನ್ನು ರೂಪಿಸಿ ಇವತ್ತು ಅವರಿಗೆ ಸಹಾಯ ಹಸ್ತವನ್ನು
ಸಂಸ್ಥೆ ಇವತ್ತು ಸ್ವಯಂ ತಾವೇ ಇವತ್ತು ಏನೋ ಒಂದು ಕಾಯಕವೇ ಕೈಲಾಸ ಅಂತ ಹೇಳ್ತೀವಿ ನಾವು ಅನ್ನಬಸವಣ್ಣನವರು ಮಾಡ್ತೀವಿ. ಕಾಯಕ ಮತ್ತು ಕೈಲಾಸ ಅಂದರೆ ಕಾಯಕವನ್ನು ನಂಬಿ ಕಾಯಕದಲ್ಲಿ ಬಂದಂಥ ಒಂದು ಉಳಿತಾಯದಿಂದ ಇಂಥ ಒಂದು ಸೇವೆಯನ್ನು ಮಾಡುವಂಥ ಸಂಸ್ಥೆ ಇವತ್ತು ಅದು ನಮ್ಮ ಧರ್ಮಕ್ಷ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅನ್ನೋ ಮಾತನ್ನು ನಾನು ಹೇಳಬೇಕಾಗುತ್ತೆ. ಇಂಥ ಒಂದು ಸಂಸ್ಥೆಯಿಂದ ಇವತ್ತು ಅನೇಕ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕವಾಗಿ ಬದಲಾವಣೆಗಳನ್ನು ಇವತ್ತು ಈ ನಾಡಿನಲ್ಲಿ ಇವತ್ತು ತರುವಂಥ ಕೆಲಸ ಇವತ್ತು ನಮ್ಮ ಈ ಸಂಸ್ಥೆ ಮಾಡ್ತಾ ಇರೋದೆ. ಆದ ಕಾರಣ ಇವತ್ತೇನು ವಿದ್ಯಾರ್ಥಿಗಳಿಗೆ ಅವ್ರ ವಿದ್ಯಾಭ್ಯಾಸಕ್ಕೆ ಇವತ್ತು ಸಹಾಯಹಸ್ತವನ್ನು ನೀಡುವಂಥದ್ದು ಮತ್ತು ಶಿಕ್ಷಕರಿಗೆ ವಿಶೇಷವಾಗಿ, ಯಾಕಂದರೆ ಸರ್ಕಾರ ಮಾಡಬೇಕಾಗಿರುವಂಥ ಒಂದು ಕಾರ್ಯ ಎಲ್ಲಿ ಶಿಕ್ಷಕರ ಕೊರತೆ ಇದೆ, ಎಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆಗಳಾಗ್ತಾ ಇದ್ದಾವೆ, ಆ ಎಲ್ಲವನ್ನು ಮರೆತು ಇವತ್ತು ಸ್ವಯಂ ಘೋಷಿತವಾಗಿ ಈ ಸಂಸ್ಥೆ ಇವತ್ತು ಆ ಕಾರ್ಯವನ್ನು ಸಮಾಜದಲ್ಲಿ ಇವತ್ತು ಏನೇನು ಅನಾನುಕೂಲಗಳಿದಾವೆ ಅವಕ್ಕೆಲ್ಲವಕ್ಕೂ ನೆರವಾಗಿ ನಿಂತಿರುವಂಥ ಸಂಸ್ಥೆ ಇವತ್ತು ನಮ್ಮ ಧರ್ಮಸ್ಥಳದ ಏನು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅನ್ನೋ ಮಾತನ್ನು ನಾವು ಹೆಮ್ಮೆ ಅಂತ ಹೇಳಬೇಕಾಗುತ್ತೆ. ಇನ್ನು ದೇವರಾಜ ಅರಸು ನಿಗಮ ಇದೆ. ಬಹುತೇಕ ಇದರಲ್ಲಿ ಎಲ್ಲದರಲ್ಲಿ ಕೂಡ ಈ ಯೋಜನೆಗಳು ಸರ್ಕಾರದಿಂದ ಕೂಡ ತಮಗೆ ಲಭ್ಯ ಆಗ್ತಾ ಇದೆ. ಅದಕ್ಕೆ ಅದ್ರ ಜೊತೆಗೆ ಇವತ್ತು ಹೆಮ್ಮೆ ವಿಷಯ ಏನು ಅಂದರೆ ಇವತ್ತು ಸರ್ಕಾರ ಮಾಡುವಂಥ ಒಂದು ಕರ್ತವ್ಯ, ಇನ್ನೊಂದು ನಮ್ಮ ಸುಕ್ಷೇತ್ರ ಧರ್ಮಸ್ಥಳ ಏನು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕೂಡ ಇವತ್ತು ನೇರವಾಗಿ ಬಡವರಿಗೆ, ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಮನೆಗೆ ಹೋಗಿ ಮುಟ್ಟಿ ಅವ್ರಿಗೆ ಕೆಲಸ ಮಾಡುವಂಥ ಸಂಸ್ಥೆ ಯಾವುದಾಗಿದ್ದರೆ ಅದು ನಮ್ಮ ಧರ್ಮಸ್ಥಳದ ಹೆಸರಿನಲ್ಲಿ ಒಂದು ಪುಣ್ಯದ ಕೆಲಸ. ಇದು ಯಶಸ್ವಿಯಾಗಿ ನಡೀಲಿ. ಯಾವತ್ತೂ ನಾನು ಈ ಸಂಸ್ಥೆ ಜೊತೆಗಿದ್ದೀನಿ. ಯಾಕಂದರೆ ಯಾರು ಒಳ್ಳೆಯವ್ರಿಗೆ ಕೆಲಸ ಮಾಡ್ತಾರೆ ಸಮಾಜದಲ್ಲಿ ಅವ್ರ ಜೊತೆಗೆ ಇರುವಂಥ ಕೆಲಸ ಜನಪ್ರತಿನಿಧಿಗಳು ಮಾಡಬೇಕು. ಎಲ್ಲ ಸಾರ್ವಜನಿಕರು ಮಾಡಿದಾಗ ಆ ಸಂಸ್ಥೆಗಳು ಉದ್ಧಾರ ಆಗೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಾನು ಯಾವತ್ತೂ ಈ ಸಂಸ್ಥೆ ಜೊತೆಗಿದ್ದೀವಿ. ಇವತ್ತು ಈ ಸಂಸ್ಥೆ ಮಾಡುವಂಥ ಕಾರ್ಯದಲ್ಲಿ ಇವತ್ತು ಖಂಡಿತವಾಗಿ ನಾನು ಕೂಡ ಸದಸ್ಯನಾಗಿ ಕೆಲಸ ಮಾಡೋದಕ್ಕೆ ಸಿದ್ಧಿದ್ದೀನಿ ಮತ್ತು ಅವರಿಗೆ ಯಾವುದೇ ರೀತಿ ಸಹಾಯ ಹಸ್ತ ಬೇಕಾದಂಥ ಸಂದರ್ಭದಲ್ಲಿ ನಾನು ಒಬ್ಬ ಪ್ರತಿನಿಧಿಯಾಗಿ ನಿಮ್ಮ ಜೊತೆಗೆ ಇರ್ತೀನಿ. ಸರ್ಕಾರಿ ಶಾಲೆಗಳಾಗಿರ್ಬೋದು, ಪ್ರಾಥಮಿಕ, ಪ್ರೌಢ ಮತ್ತು ಪದವಿ ಪೂರ್ವ, ಪ್ರಥಮ ದರ್ಜೆ ಕಾಲೇಜುಗಳಿಗೆ ವಿಶೇಷವಾದ ಕಾಳಜಿಯನ್ನು ವಹಿಸಿ. ಯಾಕಂದರೆ ಶಿಕ್ಷಣ ಅನ್ನೋದು ಇವತ್ತು ಎಲ್ಲರಿಗೂ ಆದ್ಯತೆ ಮೇಲೆ ಸಿಗಬೇಕು. ಶಿಕ್ಷಣ ಅನ್ನೋದು ಯಾರಿಗೂ ಕೂಡ ವಂಚಿತರಾಗಬಾರ್ದು. ಆ ಉದ್ದೇಶದಿಂದ ಇವತ್ತು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು, ಯಾಕಂದರೆ ಗುಣಮಟ್ಟದ ಶಿಕ್ಷಣವು ನಮ್ಮ ಉದ್ದೇಶ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಅನೇಕ ಯೋಜನೆಗಳನ್ನು ವಿದ್ಯಾರ್ಥಿಗಳಿಗಾಗಿ, ಶಿಕ್ಷಕರಿಗೆ, ಯಾಕಂದರೆ ಮೊನ್ನೆ ತಾನೇ ನಮ್ಮ ಅನೇಕ ಜನ ಇಲ್ಲಿ ಶಿಕ್ಷಕರು ಕೂಡ ಭಾಗವಹಿಸಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು 7ನೇ ವೇತನವನ್ನು ಏನು ಸರ್ಕಾರಿ ನೌಕರರಿಗೆ ಇವತ್ತು 7ನೇ ವೇತನವನ್ನು ಜಾರಿ ಮಾಡಿ ಇವತ್ತು ಆ 7ನೇ ವೇತನವನ್ನು ಕೂಡ ಇವತ್ತು ಕೊಡುವಂತಹ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ ಅನ್ನೋ ಮಾತನ್ನು ಭಾಳ ಹೆಮ್ಮೆಯಿಂದ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಅದರ ಜೊತೆಗೆ ನಿಗಮದ ಅಧ್ಯಕ್ಷರಾಗಿ ಕೂಡ ಬಹುತೇಕ ಇವತ್ತು ನಮ್ಮ ನಿಗಮದಲ್ಲಿ ಕೂಡ ಅನೇಕ ವಿದ್ಯಾರ್ಥಿಗಳಿಗೆ ಅವರು ಹೆಚ್ಚಿನ ವ್ಯಾಸಂಗಕ್ಕಾಗಿ, ಹೆಚ್ಚಿನ ಒಂದು ಅಭ್ಯಾಸಕ್ಕಾಗಿ, ಅದು ನಮ್ಮ ದೇಶದಲ್ಲೇ ಓದ್ಬೋದು ಅಥವಾ ವಿದೇಶದಲ್ಲಿ ಓದುವಂಥ ಮಕ್ಕಳಿಗೆ ಬಸವ ಬೆಳಕು ಅಂಥೇಳಿ ನಾವು ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ವಿ. ಬಹುತೇಕ ನಾವು ಈಗಾಗಲೇ 2024-25ನೇ ಸಾಲಿನ ಒಂದು ಆನ್ಲೈನ್ ಅರ್ಜಿಗಳನ್ನು ಕೂಡ ನಾವು ಇವತ್ತು ಕರೆದಿದ್ದೀವಿ. ಬಹುತೇಕ ಯಾರು ವಿದ್ಯಾರ್ಥಿಗಳು ಇವತ್ತು ತಮಗೆ ವಿದ್ಯಾಭ್ಯಾಸಕ್ಕೆ, ಅದು ವಿದೇಶ ವಿಕಾಸ ಒಂದು ಯೋಜನೆ ಬಸವ ಬೆಳಕು ಇಲ್ಲಿ ನಮ್ಮ ದೇಶದಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ ಇವತ್ತು ವಿದೇಶ ವಿಕಾಸ ಒಂದು ಯೋಜನೆ. ಅವರು ಎಷ್ಟೇ ಏನು ಒಂದು ಆರ್ಥಿಕವಾಗಿ ನೆರವು ಬೇಕಾಗುತ್ತೆ ವಿದೇಶದಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ, ಆ ನೆರವನ್ನು ಕೂಡ ನಮ್ಮ ನಿಗಮದಿಂದ ಇವತ್ತು ನಾವು ಕೊಡು ಮಾಡ್ತಾಯಿದ್ದೀವಿ. ಬಹುತೇಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದಿಂದ ಆ ಬರುವಂಥ ವಿದ್ಯಾರ್ಥಿಗಳು ಅದರ ಅನುಕೂಲಗಳನ್ನು ಪಡೀಬೋದು. ಇದೇ ರೀತಿ ಬೇರೆ ನಿಗಮಗಳು ಕೂಡ ಇದ್ದಾವೆ. ನೀವು ನನ್ನ ತಂದೆಗೆ, ನನ್ನ ತಾಯಿಗೆ ನಾನು ಪ್ರಾಮಾಣಿಕವಾಗಿ ಎಲ್ಲ ಮಾಹಿತಿಗಳನ್ನು ನಾನು ಅವರಿಗೆ ಹೇಳಿದ್ದೇನೆ. ನನ್ನಲ್ಲಿ ಯಾವುದೂ ಮುಚ್ಚಿಡಲಿಲ್ಲ. ನನ್ನ ವಿದ್ಯಾಭ್ಯಾಸದ ಅಂಕಗಳೆಷ್ಟು ಬಂದಿದೆ, ನಾನು ಯಾವ ವಿದ್ಯಾಭ್ಯಾಸವನ್ನು ಕಲಿಬೇಕು ಅಂತಾದರೆ ಅದಕ್ಕೆ ಪೂರ್ವ ತಯಾರಿ ಏನು ಮಾಡಬೇಕು ಅಂತ ಬಹುಶಃ ನಿಮ್ಮದಾಯಿತು. ಇನ್ನು ಮುಂದಿನ ವಿದ್ಯಾರ್ಥಿಗಳಿಗೆ ನೀವು ಹೇಳಿ, ಸೆಕೆಂಡ್ ಇಯರ್ PUC ಆಗ್ತಾ ಬರುವಾಗ ಸೇರಿದ ಮಕ್ಕಳಿಗೆ ಹೇಳಿ, ಇಂಜಿನಿಯರಿಂಗ್ ಮಾಡುವಾಗ 2 ಲಕ್ಷ 3 ಲಕ್ಷ ವರ್ಷಕ್ಕೆ ಫೀಸ್ ಕಟ್ಟಬೇಕು,
ಅದಕ್ಕಿಂತ ಸ್ವಲ್ಪ ಮುಂಚಿತವಾಗಿ ನಾವು ಪ್ಲ್ಯಾನ್ ಮಾಡಿದರೆ CET ಎಕ್ಸಾಮಿಗೆ ಪ್ರಿಪೇರ್ ಆದರೆ, ಒಳ್ಳೆ ಟ್ಯೂಷನ್ಗಳನ್ನು ತಗೊಂಡ್ರೆ, 1 ವರ್ಷದ ತಯಾರಿ ಮಾಡಿದರೆ, CETಯಲ್ಲಿ ಒಳ್ಳೆ ಅಂಕಗಳನ್ನು ತಗೊಂಡ್ರೆ 3 ಲಕ್ಷದ ಫೀಸು 50,000ದಲ್ಲಿ ಮುಗಿತದೆ. 1 ವರ್ಷಕ್ಕೆ 10,000 ರೂಪಾಯಿ, 10 ಲಕ್ಷ ರೂಪಾಯಿ 4 ವರ್ಷಕ್ಕೆ ನಿಮಗೆ ಆದಾಯವಾಗಿ ಪರಿವರ್ತನೆ ಬರ್ತದೆ. ನಮ್ಮಂಥ ಮಕ್ಕಳು ಕೂಡ ಸರ್ಕಾರಗಳು ಬೇರೆ ಬೇರೆ ಸ್ಕೀಮ್ಗಳು ಕೊಟ್ಟಿದ್ದಾರೆ. ನಿಮ್ಮ ತಂದೆ ತಾಯಿಗಳಿಗೆ ನೀವು ಇದನ್ನು ವಿವರಿಸಿ. ನಮ್ಮ ಮುಂದಿನ ಭವಿಷ್ಯದ ಪ್ರಜೆಗಳು ನೀವು. ಯಾವುದೇ ಒಂದು ಕುಟುಂಬ, ಯಾವುದೇ ಒಂದನ್ನು ಊರನ್ನು ಸರ್ವನಾಶ ಮಾಡಲಿಕ್ಕೆ ದುಶ್ಚಟ, ದುರಭ್ಯಾಸ, ಒಂದು ಚಿಕ್ಕ ವಿಚಾರಗಳಿದ್ದರೆ ಸಾಕು. ಆ ಊರಿಗೆ ಬೇರೆ ಏನೇ ಒಂದು ಬಂಗಾರದ ನಾಣ್ಯಗಳ ಸುರಿಮಳೆಗಳನ್ನು ಸುರಿಸಿದರೂ ಕೂಡ ಆ ಊರು, ಆ ಕುಟುಂಬ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಜನಜಾಗೃತಿ ಎಂಬ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಿಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಮೂಲ ಕಾರಣ ಏನಂತ ಹೇಳುವಾಗ, ಏನೇ ಅನುದಾನಗಳು ಕೊಡಲಿ ಅಲ್ಲಿ ಅಭಿವೃದ್ಧಿ ಆಗಲಿಲ್ಲ. ಅದನ್ನು ಮೂಲವಾಗಿ ಪರಿಶೀಲಿಸುವಾಗ ಅಲ್ಲಿ ಮಡಕೆಗೆ ಒಂದು ತೂತಿತ್ತು. ಒಂದು ಹೆಮ್ಮೆಯ ವಿಷಯ. ಒಂದು ತ್ರಿವಿಧ ದಾಸೋಹದ ಒಂದು ನಿಟ್ಟಿನಲ್ಲಿ ಆ ಸಂಸ್ಥೆಯನ್ನು ಕೆಲಸ ಮಾಡಿದ್ರೆ ನಾವೆಲ್ಲರೂ ಶ್ಲಾಘಿಸಬೇಕು. ಅದೇ ರೀತಿ ಬಹುತೇಕ ಸಿಂಗಲ್ ಸ್ಕೂಲ್ ಟೀಚರ್ಸ್ ಬಹುತೇಕ ಕೆಲವು ಶಾಲೆಗಳಲ್ಲಿದೆ, ಒಂದು ಏಕೋಪಾಧ್ಯಾಯ ಶಾಲೆಗಳು. ಅಂಥ ಶಾಲೆಗಳಿಗೆ ಶಿಕ್ಷಕರನ್ನ ಗುರುತಿಸಿ ಕೊಡ್ತಕ್ಕಂಥ, ಸಂಸ್ಥೆಯನ್ನು ಕೊಡ್ತಕ್ಕಂಥ ಇದು ಒಂದು ಹೆಮ್ಮೆಯ ವಿಷಯ. ಮೇಲಾಗಿ 1-2 ರೊಟ್ಟಿ ಕಡಿಮೆ ತಿಂದರೂ ಪರವಾಗಿಲ್ಲ, ಒಳ್ಳೆ ಶಿಕ್ಷಣ ಕೊಡಬೇಕು ನಮ್ಮ ಮಕ್ಕಳಿಗೆ ಅಂತಕ್ಕಂಥ. ಯಾರೇ ಆಗಿರ್ಬೋದು. ಒಬ್ಬರು MBBS ಮಾಡ್ತಾರೆ ಅಂತ ಹೇಳಿದ್ರು ಸರ್, ಭಾಳ ಬಡತನದಲ್ಲಿ MBBS ಮಾಡ್ತಾರೆ ಅಂತಕ್ಕಂಥ ಮೆಚ್ಚಬೇಕಾದ ವಿಚಾರ. 2 ರೊಟ್ಟಿ ಕಡಿಮೆ ತಿಂದರೂ ನಾವು ಊಟ ಮಾಡೋದು, ಎಲ್ಲ ಬಟ್ಟೆ ಹಾಕೊಳ್ತಕ್ಕಂಥ ಕಡಿಮೆ ಮಾಡೋದು ಸಹ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಬೇಕಂತಕ್ಕಂಥದ್ದು ಈ ನಿಟ್ಟಿನಲ್ಲಿ ಸಾರ್ವಕಾಲಿಕ ಸತ್ಯ ಆಗಿರೋದ್ರಿಂದ ಆ ನಿಟ್ಟಿನಲ್ಲಿ ಸಂಸ್ಥೆ 114 ಮಕ್ಕಳುಗಳಿಗೆ, ಹೋದ ಸಾರಿ 54 ಮತ್ತು 60 ಮಕ್ಕಳು ಹೆಚ್ಚು ಮಾಡಿರ್ತಕ್ಕಂಥದ್ದು, ಮತ್ತು 5 ಶಾಲೆಗಳಿಗೆ ಶಿಕ್ಷಕರನ್ನ ನೇಮಕ ಮಾಡಿರ್ತಕ್ಕಂಥದ್ದು. ಅದನ್ನು ನಮ್ಮ ಉನ್ನತ ಶಿಕ್ಷಣಕ್ಕೂ ವಿಸ್ತರಿಸಿದ್ರೆ ಭಾಳ ನಾವು ಸಂತೋಷ ಕೊಡ್ತೀವಿ. ನಮ್ಮ ಕಾಲೇಜು ಒಂದಷ್ಟು ಬೆನಿಫಿಟ್ ಪಡೀಲಿ ಅಂತಕ್ಕಂಥದ್ದು. ಈ ರೀತಿಯ ಮಕ್ಕಳಿಗೆ ಇನ್ನೂ ಹೆಚ್ಚು ಗುರುತಿಸಿ ಪ್ರೋತ್ಸಾಹ ಕಾರ್ಯಕ್ರಮ ಆಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಈ ಥರ ಕಾರ್ಯಕ್ರಮ ಇದ್ದಾಗ ನಮ್ಮಲ್ಲಿ ಬಿಡುವಿದ್ದಾಗ ನಾವು ಅವಕಾಶ ಮಾಡಿಕೊಡ್ತೀವಿ. ಹಾಗಾಗಿ ಇಂಥ ಪ್ರೋತ್ಸಾಹ ಕಾರ್ಯಕ್ರಮಗಳು ಮಾಡಿ ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಂತ ಆಶಯ ಮಾಡ್ಕೊಂಡು